ಈ ಕತೆ ಕೇಳಿದ್ರೆ ನಿಮ್ಗೂ ತುಂಬಾ ಖುಷಿ ಆಗೇ ಆಗುತ್ತೆ. ನೀವು ಎಲ್ಲರಿಗೂ ಶೇರ್ ಮಾಡೇ ಮಾಡ್ತೀರಾ. ಈ ವ್ಯಕ್ತಿ ಹರಿದು ಹೋಗಿರೋ ಬಟ್ಟೆಯಲ್ಲಿ ತನ್ನ 16 ವರ್ಷದ ಮಗಳ ಜೊತೆ ಆ ಸಿಟಿಯ ತುಂಬಾ ದೊಡ್ಡ ಹೋಟೆಲ್ಗೆ ಹೋಗುತ್ತಾನೆ. ಅಲ್ಲಿ ವೇಟರ್ ಬಂದು ಮಿಂಚ್ತಾ ಇರೋ ಗ್ಲಾಸ್ ನ ಟೇಬಲ್ ಮೇಲಿಟ್ಟು ಅದರೊಳಗೆ ನೀರ್ ಹಾಕ್ತಾ ಹಾಕ್ತಾ ಕೇಳ್ತಾನೆ, ನಿಮಗೇನು ತರೋಣ? ಆ ವ್ಯಕ್ತಿ ಹೇಳ್ದ, ನನ್ನ ಮಗಳಿಗೆ ಪ್ರಾಮಿಸ್ ಮಾಡಿದ್ದೆ, ನೀನು ಡಿಸ್ಟಿಕ್ ಅಲ್ಲಿ ಫಸ್ಟ್ ಬಂದ್ರೆ ನೀನು ಸಿಟಿಯ ತುಂಬಾ ದೊಡ್ಡ ಹೋಟೆಲ್ ನಲ್ಲಿ ಊಟ ಮಾಡಿಸ್ತೇನೆ ಅಂತ. ಆದ್ರೆ ಈಗ ನನ್ನ ಹತ್ರ ಇರೋದು ಒಂದು ದೋಸೆಗಾಗೋಷ್ಟು ಮಾತ್ರ. ಅದಕ್ಕೆ ಒಂದು ದೋಸೆ ತಗೊಂಡು ಬನ್ನಿ. ಅದನ್ನು ಕೇಳಿದ ತಕ್ಷಣವೇ ವೇಟರ್ ನಗ್ತಾ ಅಲ್ಲಿಂದ ಹೋಗಿ ತನ್ನ ಬಾಸ್ಗೆ ಹೇಳ್ದ, ಅಲ್ಲಿ ಕೂತಿದ್ದಾರಲ್ಲ ತಂದೆ ಮಗಳು, ಅವರಿಗೆ ಇವತ್ತು ಇಷ್ಟ ಬಂದಿದ್ದನ್ನು ನನ್ನ ಕಡೆಯಿಂದ ತಿನ್ನಿಸಿ. ಅವರ ಮಗಳು ಫಸ್ಟ್ ಬಂದಿದ್ದಾಳೆ, ಇದರ ಪೇಮೆಂಟ್ ಏನಾಗುತ್ತೋ ನನ್ನ ಸ್ಯಾಲರಿಯಿಂದ ಕಟ್ ಮಾಡ್ಕೊಳ್ಳಿ. ಆಗ ಹೋಟೆಲ್ ಮಾಲೀಕ ತುಂಬಾ ಭಾವುಕನಾದ ತನ್ನ ಇಡೀ ಹೋಟೆಲ್ ನ ಟೇಬಲ್ ಡೆಕೋರೇಟ್ ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾ ಹೇಳ್ತಾ, ಇವತ್ತು ನಮ್ಮ ಕಡೆಯಿಂದ ನೀವು ಏನ್ ತಿಂದ್ರು ಫ್ರೀ. ಮತ್ತೆ ಅದಾದ್ಮೇಲೆ ಮನೆಗೆ ಸ್ವೀಟ್ ಗಿಫ್ಟ್ ಆಗಿ ಕೊಟ್ರು. ಆ ದಿನ ತಂದೆ ಮಗಳ ಕಣ್ಣಲ್ಲಿ ನೀರಿತ್ತು. ಕೆಲವು ವರ್ಷಗಳ ನಂತರ ಆ ಹುಡುಗಿ IAS ಕ್ರ್ಯಾಕ್ ಮಾಡಿದ್ಲು. ಮತ್ತೆ ಕಲೆಕ್ಟರ್ ಆದ್ಮೇಲೆ ಮೊದಲು ಆ ಸಿಟಿಗೆ ಹೋದ್ಲು. ಸಿಟಿಯಲ್ಲಿ ಎಲ್ಲಾ ಕಡೆಗೂ ಗೊತ್ತಾಯ್ತು ಕಲೆಕ್ಟರ್ ಬರ್ತಿರೋದು. ಮತ್ತು ಅವರು ಬಂದಿದ್ದೆಲ್ಲಿಗೆ? ಅದೇ ಸೇಮ್ ಹೋಟೆಲ್ಗೆ. ಮತ್ತೆ ಅವರು ಹೋಟೆಲ್ ಒಳಗೆ ಹೋದರು. ತಕ್ಷಣ ಆ ಹೋಟೆಲ್ ಅದೇ ರೀತಿ ಡೆಕೋರೇಟ್ ಆಗಿತ್ತು, ಯಾವ ರೀತಿ ಆ ದಿನ ಡೆಕೋರೇಟ್ ಆಗಿತ್ತು. ಆ ಹೋಟೆಲ್ ನ ಓನರ್ ಅವರಿಗೆ ವೆಲ್ಕಮ್ ಮಾಡ್ತಾರೆ. ಅದಕ್ಕೆ ಅವರು ನಮಸ್ತೆ ಮಾಡ್ತಾ ಹೇಳ್ತಾರೆ, ಆ ದಿನ ನನ್ನ ತಂದೆ ಬಟ್ಟೆ ಹರಿದಿತ್ತು, ಜೇಬಲ್ಲಿ ಹಣ ಇರಲಿಲ್ಲ. ಆಗಲೂ ನೀವು ಹ್ಯುಮ್ಯಾನಿಟಿ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸಿದ್ರಿ. ಇವತ್ತು ನಾನು ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಎಲ್ಲರೂ ಕಸ್ಟಮರ್ನ ಬಿಲ್ ಪೇ ಮಾಡ್ತೀನಿ. ಮತ್ತೆ ಆ ವೇಟರ್ಗೆ ಕಲೆಕ್ಟರ್ ಬೆಸ್ಟ್ ಸಿಟಿಜನ್ ಅವಾರ್ಡ್ ಕೊಡಿಸಿದ್ರು. ಒಬ್ಬರ ಪರಿಸ್ಥಿತಿ ನೋಡಿ ಆಡ್ಕೊಳ್ಳೋದು ತುಂಬಾ ಸುಲಭ ಇರುತ್ತೆ. ಈ ರೀತಿ ಎಕ್ಸಾಂಪಲ್ ಸೆಟ್ ಮಾಡ್ಕೋಬೇಕು. ಯಾವ ರೀತಿ ವೇಟರ್ ಓನರ್ ಮಾಡಿದ್ರು ಎಲ್ಲ ಇದ್ದವರಿಗೆ ಮಾಡೋದಲ್ಲ, ಏನಿಲ್ಲದವರಿಗೂ ಸ್ವಲ್ಪ ಸಹಾಯ ಆಗಲಿ, ಪ್ರೀತಿಯಿಂದ ಮಾತಾಡಿಸಿದಾಗಲಿ ಮಾಡಿ ಅದನ್ನು ಅವರು ಯಾವತ್ತೂ ಮರೆಯಲ್ಲ. ಇದು ನಿಮಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.